ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ CISF ನಲ್ಲಿ ನಡೀತಾ ಇರೋ ಟ್ರೇಡ್ಸ್ಮೆನ್ ನ ಕುಕ್ ಟೆಸ್ಟ್ ಬಗ್ಗೆ ಒಂದು ಫುಲ್ ಡೀಟೇಲ್ ನ ಕೊಡ್ತೀನಿ. ಈ ಕುಕ್ ಟೆಸ್ಟ್ ನಲ್ಲಿ ಏನೇನ್ ಕ್ವಶನ್ಸ್ ನ ಕೇಳ್ತಾರೆ, ಟೆಸ್ಟ್ ಯಾವ ತರ ಇರುತ್ತೆ, ನಿಮ್ಗೆ ಯಾವ ತರ ಅಡುಗೆನ ಮಾಡೋದಕ್ಕೆ ಹೇಳ್ತಾರೆ, ಚಪಾತಿ ಮಾಡ್ಬೇಕಾ ಇಲ್ಲ ರೈಸ್ ಮಾಡ್ಬೇಕಾ ಇಲ್ಲ ಯಾವ್ದಾದ್ರು ಒಂದು ಸಾಂಬಾರ್ನ ಮಾಡಿ ತೋರಿಸ್ಬೇಕಾ, ಪ್ರತಿಯೊಂದು ಕಾಳು ಧಾನ್ಯಗಳು ಮತ್ತೆ ಪ್ರತಿಯೊಂದು ಮಸಾಲೆಗಳ ಹೆಸರನ್ನ ಕೇಳ್ತಾರ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಡೀಟೇಲ್ ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಯಾರ್ಯಾರು ಇದುವರೆಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಹೋಗ್ತಾ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಟೆಸ್ಟ್ ಗೆ ಹೋಗೋಕ್ಕಿಂತ ಮೊದಲು ಈ ವಿಡಿಯೋನ ನೋಡ್ಕೊಂಡೋಗಿ 100% ನೀವು CISF ಟ್ರೇಡ್ಸ್ಮೆನ್ ನ ಕುಕ್ ಟೆಸ್ಟ್ ಅಲ್ಲಿ ಪಾಸ್ ಆಗಿ ಆಗ್ತೀರಾ. ಫೋರ್ಸ್ ಅಂದ್ಮೇಲೆ ಮೆಸ್ ಅಲ್ಲಿ ಅಡುಗೆ ಮಾಡೇ ಮಾಡ್ತಾರೆ. ಮೆಸ್ ಅಂದ್ಮೇಲೆ ದೊಡ್ಡ ದೊಡ್ಡ ಪಾತ್ರೆಗಳಿರುತ್ತೆ, ತುಂಬಾ ಐಟಮ್ಗಳಿರುತ್ತೆ. ಹಾಗಾಗಿ ನಿಮ್ಗೆ ಪ್ರತಿಯೊಂದು ಪಾತ್ರೆಗಳು ಮತ್ತೆ ಅಡುಗೆಗೆ ನಾವು ಏನೇನು ಯೂಸ್ ಮಾಡ್ತೀವಿ ಆ ಪಾತ್ರೆಗಳ ಬಗ್ಗೆ ನಿಮ್ಗೆ ಅದ್ರ ಹೆಸರುಗಳೆಲ್ಲ ಗೊತ್ತಿರಬೇಕು. ಮತ್ತೆ ಈ ವಿಡಿಯೋದಲ್ಲಿ ನಾನು ಅಕ್ಕಿ ಬೇಳೆ ಆಯ್ತು, ಕಾಳುಗಳಾಯ್ತು, ಮಸಾಲೆ ಪದಾರ್ಥಗಳಾಯ್ತು, ತರಕಾರಿಗಳಾಯ್ತು, ಇದು ಏನೇನು ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಕಾಳುಗಳ ಬಗ್ಗೆ ಮಾತಾಡೋಣ. ಈ ಕಾಳುಗಳ ಬಗ್ಗೆ ಎಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ, ಆದ್ರೂ ಒಂದ್ಸಲ ಹೇಳ್ತೀನಿ. ತೊಗರಿ ಬೇಳೆ, ಉದ್ದಿನ ಬೇಳೆ, ಹಸಿರು ಕಾಳು, ಮಸೂರು ಬೇಳೆ, ಹಸಿ ಕಡಲೆ, ಕಾಬೂಲ್ ಕಡಲೆ, ಉದ್ದು, ಹಸಿರು ಬೇಳೆ, ಇಷ್ಟು ಕಾಳುಗಳನ್ನ ನಮ್ಮ ಮೆಸ್ಸಲ್ಲಿ ಯೂಸ್ ಮಾಡ್ತೀವಿ. ಇದು ಅಲ್ಲದೆ ಇನ್ನೂ ಕಾಳುಗಳು ಇರುತ್ತೆ, ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಎಲ್ಲ ಕಾಳುಗಳನ್ನ ನಾನು ಹೇಳ್ತಾ ಇಲ್ಲ. ಮಿಲ್ಕ್ ಪ್ರಾಡಕ್ಟ್ಸ್ ಬಗ್ಗೆನೂ ನಮಗೆ ನಾಲೆಡ್ಜ್ ಇರಬೇಕು. ಬೆಣ್ಣೆ, ಪನ್ನೀರು, ಇದಿಷ್ಟು ಮೆಸ್ಸಲ್ಲಿ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತೀವಿ. ಪನ್ನೀರ್ನ ತೋರಿಸ್ತಾರೆ, ಇದೇನು ಅಂತ ಕೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನಕ್ಕೆ ಪನ್ನೀರ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಪನ್ನೀರ್ ಬಗ್ಗೆ ಗೊತ್ತಿರಬೇಕು, ಬಟರ್ ಅಂದ್ರೆ ಏನಂತ ಗೊತ್ತಿರಬೇಕು. ಇದಿಷ್ಟು ಮಿಲ್ಕ್ ಪ್ರಾಡಕ್ಟ್ಸ್ಗಳು ಮೆಸ್ಸಲ್ಲಿ ಯೂಸ್ ಮಾಡುವಂಥದ್ದು. ಈಗ ನೀವು ನೋಡ್ತಾ ಇರೋದು ಮಿಲೆಟ್ಸ್. ಮಿಲೆಟ್ಸ್ ಅಂದ್ರೆ ಕನ್ನಡದಲ್ಲಿ ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಇದರಲ್ಲಿ ರಾಗಿ, ಜೋಳ, ಸಜ್ಜೆ ಮತ್ತೆ ಗೋಧಿ ಅಂತ ಬರುತ್ತೆ. ಇದನ್ನ ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತೆ ಸುಮಾರು ರೋಗಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಇದನ್ನ ಈಗ ನಮ್ಮ ಫೋರ್ಸ್ಗಳಲ್ಲಿ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ಬಳಸ್ಕೊಂಡು ಒಂದು ಚಪಾತಿನ ಮಾಡ್ತಾರೆ. ಈಗ ಮೊದಲು ಗೋಧಿ ಹಿಟ್ಟಲ್ಲಿ ಮಾತ್ರ ಚಪಾತಿ ಮಾಡ್ತಾ ಇದ್ರು, ಇವಾಗ ರಾಗಿ, ಸಜ್ಜೆ ಮತ್ತೆ ಜೋಳ, ಗೋಧಿ ಹಿಟ್ಟು ಇದನ್ನ ಮಿಕ್ಸ್ ಮಾಡಿಕೊಂಡು ಚಪಾತಿನ ಮಾಡ್ತಾರೆ. ಇದ್ರ ಬಗ್ಗೆನೂ ಕೇಳಿದಾಗ ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ನೀವು ಪಟ್ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಗೆ ಮಿಲೆಟ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು. ಇದಾದ್ಮೇಲೆ ಕೆಲವೊಂದು ಅಡುಗೆ ಎಣ್ಣೆ ಬಗ್ಗೆ ಮಾತಾಡೋಣ. ನೀವು ಪಿಕ್ಚರ್ ಅಲ್ಲಿ ನೋಡ್ತಾ ಇರ್ಬೋದು, ನಾವು ಅಡುಗೆಗೆ ಸುಮಾರು ಥರ ಎಣ್ಣೆಗಳನ್ನ ಬಳಸ್ತೀವಿ. ಹಾಗಾಗಿ ಪ್ರತಿಯೊಂದು ಎಣ್ಣೆಗಳ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ಇದರಲ್ಲಿ ನೋಡಿ ಸನ್ಫ್ಲವರ್ ಆಯಿಲು, ಒಲೈವ್ ಆಯಿಲು, ಪೀನಟ್ ಆಯಿಲು, ಇನ್ನೊಂದು ಕಡಲೆ ಬೀಜ ಅಂತ ಹೇಳ್ತೀವಿ, ಕಡಲೆ ಬೀಜದ ಎಣ್ಣೆ, ಮತ್ತೆ ಕೋಕೋನಟ್ ಆಯಿಲು, ಕನೋಲಾ ಆಯಿಲು, ಅವಕಾಡೋ ಆಯಿಲು ಅಂತ ಸುಮಾರು ಥರ ಆಯಿಲ್ಗಳಿದೆ. ಸೋಯಾಬೀನ್ ಆಯಿಲು, ಸನ್ಫ್ಲವರ್ ಆಯಿಲು, ಮತ್ತೆ ಪಾಮ್ ಆಯಿಲು, ಮಸ್ಟರ್ಡ್ ಆಯಿಲು, ರೈಸ್ ಬ್ರೇನ್ ಆಯಿಲು ಅಂತ ಸುಮಾರು ಥರ ಆಯಿಲ್ ಇದೆ. ಆಯಿಲ್ಗಳ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ನಾಲೆಡ್ಜ್ಗಳಿರಬೇಕು. ಇವಾಗ ಪಿಕ್ಚರಲ್ಲಿ ನೋಡ್ತಾ ಇರೋದು ತುಂಬ ಇಂಪಾರ್ಟೆಂಟು. ಬೇರೆ ಕಾಳುಗಳು ಎಲ್ಲದನ್ನು ಹೇಳ್ಬಿಡ್ತೀವಿ, ಆದರೆ ಇದು ಮಸಾಲೆ ಪದಾರ್ಥಗಳು ಎಲ್ಲರಿಗೂ ಗೊತ್ತಿರಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನೋಡಿ ಶಾಹಿ ಜೀರಿಗೆ ಇದೆ, ಮೆಂತ್ಯೆ, ಧನಿಯಾ, ಸಾಸಿವೆ, ಜೀರಿಗೆ, ಸ್ಟಾರ್ ಹೂವು, ಜಾಯಿಪತ್ರೆ, ಬೇ ಲೀಫು, ಚಕ್ಕೆ, ಕಾಳುಮೆಣಸು, ಲವಂಗ ಮತ್ತೆ ಏಲಕ್ಕಿ, ಇದಿಷ್ಟು ಐಟಮ್ಗಳು ಮಸಾಲೆ ಪದಾರ್ಥಗಳಲ್ಲಿ ಬರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಮೆಸದ ಮೇಲೆ ಜಾಸ್ತಿ ಜನ ಊಟ ಮಾಡ್ತಾರೆ, ಜಾಸ್ತಿ ಜನಕ್ಕೆ ಅಡುಗೆ ಮಾಡೋದಕ್ಕೇನೆ ದೊಡ್ಡ ದೊಡ್ಡ ಪಾತ್ರೆಗಳಿರ್ತದೆ. ಹಾಗಾಗಿ ದೊಡ್ಡ ದೊಡ್ಡ ಪಾತ್ರೆಗಳು ಅಂದ್ರೆ ಅದ್ರ ಹೆಸರುಗಳೆಲ್ಲ ನಿಮ್ಗೆ ಗೊತ್ತಿರಬೇಕು. ಅದಕ್ಕೋಸ್ಕರನೇ ಜಾಸ್ತಿ ರೇಷನ್ ಇರ್ತದೆ ಮತ್ತೆ ಜಾಸ್ತಿ ಅಡುಗೆನ ಮಾಡ್ಬೇಕಾಗುತ್ತೆ. ಚಪಾತಿನೂ ಕೂಡ ಜಾಸ್ತಿ ಮಾಡ್ಬೇಕಾಗ್ತದೆ. ನಿಮ್ಗೆ ಒಂದು ಬೌಲಲ್ಲಿ ಒಂದು ಗೋಧಿ ಹಿಟ್ಟನ್ನ ಕೊಟ್ಬಿಡ್ತಾರೆ, ಇದನ್ನ ಕಲಿಸ್ಬಿಟ್ಟು ಒಂದು ಚಪಾತಿ ಮಾಡ್ಕೊಡು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಗೆ ಚಪಾತಿ ಮಾಡೋದಕ್ಕೂ ಐಡಿಯಾ ಇರಬೇಕು. ನಿಮ್ಗೆ ಏನು ಚಪಾತಿನ ಸಾಮಾನ್ಯವಾಗಿ ಮನೆಗಳೆಲ್ಲ ರೌಂಡ್ ಶೇಪಲ್ಲೇ ಬರುತ್ತೆ. ಆ ರೀತಿ ರೌಂಡ್ ಶೇಪಲ್ಲೇ ಬರಬೇಕು ಅಂತೇನೂ ಇಲ್ಲ, ಶೇಪ್ ಯಾವುದಾದ್ರೂ ಬರಲಿ. ನಿಮ್ಗೆ ಒಂದು ಚಪಾತಿನ ಮಾಡೋಷ್ಟು ಕೆಪಾಸಿಟಿ ಇರಬೇಕು. ಎಷ್ಟು ನೀರು ಹಾಕಬೇಕು, ಯಾವ ಹದದಲ್ಲಿ ಅದನ್ನ ಕಲಿಸ್ಬೇಕು, ಮತ್ತೆ ಹೇಗೆ ಒತ್ತಬೇಕು, ಮತ್ತೆ ಹೇಗೆ ಅದನ್ನ ಗ್ಯಾಸ್ನಲ್ಲಿ ಸುಡಬೇಕು ಅನ್ನೋದು ಪ್ರತಿಯೊಂದು ನಿಮ್ಗೆ ಒಂದು ಐಡಿಯಾ ಇರಬೇಕು. ಯಾರು ಚಪಾತಿನ ಕಂಪ್ಲೀಟ್ ಆಗಿ ಮಾಡ್ಬಿಡ್ತೀರಾ ಅವರು 60ರಿಂದ 70% ಕುಕ್ ಟೆಸ್ಟ್ ನ ಪಾಸ್ ಆದಂಗೆನೆ ಲೆಕ್ಕ ತಿಳ್ಕೊಳ್ಳಿ. ಅಕ್ಕಿ, ಬೇಳೆ, ಮಸಾಲೆ ಪದಾರ್ಥಗಳು, ಡ್ರೈ ಫ್ರೂಟ್ಸ್ಗಳು, ತರಕಾರಿಗಳು, ಇದ್ರ ಹೆಸರೆಲ್ಲ ನಿಮ್ಗೆ ಗೊತ್ತಿರಬೇಕು. ಯಾವ್ದ್ರಲ್ಲಿ ಏನೇನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಬೇಳೆಗಳು 4-5 ತರ ಇದೆ: ತೊಗರಿ ಬೇಳೆ, ಉದ್ದಿನ ಬೇಳೆ, ಕಡಲೆ ಬೇಳೆ,
ರೀತಿ 3-4 ತರ ಬೇಳೆಗಳಿರುತ್ತೆ, ಅದ್ರ ಹೆಸರೆಲ್ಲ ತಿಳ್ಕೊಂಡಿರ್ಬೇಕು. ಈ ಒಂದು ಬೇಳೆನ ತೋರಿಸ್ಬಿಟ್ಟು ಇದು ಯಾವ ಬೇಳೆ ಅಂತ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಪ್ರತಿಯೊಂದು ಕಾಳುಗಳ ಬಗ್ಗೆ ಗೊತ್ತಿರ್ಬೇಕು. ಮತ್ತೆ ಇವಾಗ ಹೊಸದಾಗಿ ಫೋರ್ಸ್ ಅಲ್ಲಿ ಒಂದು ಮಿಲೆಟ್ಸ್ ಅಂದ್ಬಿಟ್ಟು ಸ್ಟಾರ್ಟ್ ಆಗಿದೆ. ಮಿಲೆಟ್ಸ್ ಅಂದ್ರೆ ಏನು, ಮಿಲೆಟ್ಸ್ ನ ಮಹತ್ವ ಏನು, ಮಿಲೆಟ್ಸ್ ತಿಂದ್ರೆ ನಮ್ಗೆ ಏನೇನು ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ, ಮತ್ತೆ ಮಿಲೆಟ್ಸ್ ಅಲ್ಲಿ ಯಾವ್ಯಾವ ಕಾಳುಗಳು ಇನ್ಕ್ಲೂಡ್ ಆಗಿರುತ್ತೆ ಅಂತ ನಿಮ್ಗೆ ಫುಲ್ ಇವಾಗ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಆ ಮಿಲೆಟ್ಸ್ ಬಗ್ಗೆ ಯಾರ್ಯಾರಿಗೆ ಗೊತ್ತಿಲ್ಲ ಅವರು ಮಿಲೆಟ್ಸ್ ಬಗ್ಗೆನೂ ಕೂಡ ಚೆನ್ನಾಗಿ ತಿಳ್ಕೊಂಡೋಗಿ. ಮೊದಲೆಲ್ಲ ಮಿಲೆಟ್ಸ್ ಬಗ್ಗೆ ಏನು ಇರಲಿಲ್ಲ, ಇವಾಗ 1-2 ವರ್ಷದಿಂದ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಮಿಲೆಟ್ಸ್ ಬಗ್ಗೆ ಮಿಲೆಟ್ಸ್ ನ ಊಟಗಳು ಕೊಡ್ತಾ ಇದ್ದಾರೆ ಮೆಸ್ ಅಲ್ಲಿ. ಹಾಗಾಗಿ ಮಿಲೆಟ್ಸ್ ಬಗ್ಗೆ ತುಂಬಾ ನಾಲೆಡ್ಜ್ ಇದ್ರೆ ಟೆಸ್ಟ್ ಅಲ್ಲಿ ಒಳ್ಳೇದೇನೆ. ಮಿಲೆಟ್ಸ್ ಅಲ್ಲಿ ರಾಗಿ ಬರುತ್ತೆ, ಮತ್ತೆ ಜೋಳ ಬರುತ್ತೆ, ಮತ್ತೆ ನವಣೆ ಅಂತ ಹೇಳ್ತೀವಿ ಅದು ಬರುತ್ತೆ. ಈ 3 ಐಟಮ್ಗಳು ಮಿಲೆಟ್ಸ್ ಅಲ್ಲಿ ಬರುತ್ತೆ. ಚಪಾತಿನೂ ಕೂಡ ಮಿಲೆಟ್ಸ್ ಅಲ್ಲೇ ಮಾಡ್ತಾ ಇದ್ದಾರೆ. ಗೋಧಿ, ಜೋಳದ ಹಿಟ್ಟು ಮತ್ತೆ ರಾಗಿ ಹಿಟ್ಟು ಇದ್ 3 ಸೇರಿಸಿ ಇವಾಗ ಮಿಲೆಟ್ಸ್ ಚಪಾತಿ ಅಂತ ಮಾಡ್ತಾರೆ. ಇವಾಗ ಜಾಸ್ತಿ ಅದೇ ನಡೀತಾ ಇರೋದು ಫೋರ್ಸ್ ಅಲ್ಲಿ. ಇದಿಷ್ಟು ಇವತ್ತಿನ CISF ನ ಒಂದು ಕುಕ್ ಟ್ರೇಡ್ ಬಗ್ಗೆ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಎಲ್ಲರಿಗೂ ಒಂದು ಯೂಸ್ ಆಗ್ಲಿ. ಮತ್ತೆ ಸರ್ BSF ಕುಕ್ದು ಒಂದು ವಿಡಿಯೋ ಹಾಕಿ, ಸರ್ CRPF ಮಾಲಿದ್ ಒಂದು ವಿಡಿಯೋ ಹಾಕಿ ಅಂತೆಲ್ಲ ಕೇಳ್ತಾ ಇರ್ತೀರಾ. ನೋಡಿ, ಪ್ಯಾರಾಮಿಲಿಟರಿಲಿ ಇರೋ ಡಿಪಾರ್ಟ್ಮೆಂಟ್ಗಳೆಲ್ಲ ಒಂದೇ, ಎಲ್ಲದಕ್ಕೂ ಟೆಸ್ಟ್ಗಳೆಲ್ಲ ಒಂದೇ ತರ ಇರುತ್ತೆ, ಡ್ಯೂಟಿ ಕೂಡ ಒಂದೇ ತರ ಇರುತ್ತೆ. ಹಾಗಾಗಿ ಡಿಪಾರ್ಟ್ಮೆಂಟ್ ಅಷ್ಟೇ ಚೇಂಜ್ ಇರುತ್ತೆ. ನಿಮ್ಗೆ CRPF ಹೋಗಿ, BSF ಹೋಗಿ, ITBP ಹೋಗಿ, ಮತ್ತೆ CISF ಹೋಗಿ, ಎಲ್ಲದರಲ್ಲೂ ಕೂಡ ಕುಕ್ದು ಕೆಲಸ ಒಂದೇನೆ. ಟ್ರೇಡ್ಮನ್ ಟೆಸ್ಟ್ ಕೂಡ ಸೇಮ್. ಇವಾಗ CISF ಅಲ್ಲಿ ಹೇಗೆ ಟ್ರೇಡ್ಮನ್ ಟೆಸ್ಟ್ ಆಗುತ್ತೆ, CRPF ಅಲ್ಲಿ ಕೂಡ ಅದೇ ತರ ಆಗುತ್ತೆ, ಬೇರೆ ಏನೋ ಚೇಂಜಸ್ ಇರಲ್ಲ. ಹಾಗಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೆ ಹೋಗೋ ಟ್ರೇಡ್ ಮೆನ್ಗಳು ಒಂದ್ ವಿಡಿಯೋ ನೋಡಿದ್ರೆ ಸಾಕು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ವೈಸ್ ವಿಡಿಯೋ ನೋಡ್ಬೇಕಂತೇನಿಲ್ಲ. ಈಗ ನಾನು ಇವಾಗ ಕುಕ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಆಲ್ ಓವರ್ CAPF ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ನೋಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ವಿಡಿಯೋನ ಎಡಿಟ್ ಮಾಡ್ಬೇಕಾದ್ರೆ 1-2 ಪಾಯಿಂಟ್ಗಳು ನೆನಪಿಗೆ ಬಂತು, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ಟೆಸ್ಟ್ಗೆ ಹೋದಾಗ ಹೈಜೀನ್ ಬಗ್ಗೆ ತುಂಬಾ ಕ್ವಶನ್ಗಳನ್ನ ಕೇಳ್ತಾರೆ. ಅಂದ್ರೆ ಸ್ವಚ್ಛತೆ, ಕ್ಲೀನ್ನೆಸ್ ಅಂತ ಹೈಜೀನ್ ಅಂದ್ರೆ ಅದ್ರ ಬಗ್ಗೆ ನೀವು ಏನ್ ತಿಳ್ಕೊಂಡಿದ್ದೀರಾ ಅಂತ ಟೆಸ್ಟ್ ಮಾಡ್ತಾರೆ. ಹೈಜೀನ್ ಅಂದ್ರೆ ನೀವು ಅಡುಗೆ ಮಾಡುವಾಗ ಯಾವ ರೀತಿ ನೀವು ಒಂದು ಸ್ವಚ್ಛತೆನ ಕಾಪಾಡ್ಕೋತೀರಾ, ನಿಮ್ಮ ಉಗುರನ್ನ ಕಟ್ ಮಾಡ್ಕೊಂಡಿರೋದಾಗ್ಲಿ, ಮತ್ತೆ ನಿಮ್ಮ ಡ್ರೆಸ್ ಆಗಿರ್ಲಿ, ಮತ್ತೆ ಏನು ಒಂದು ಅಡುಗೆ ಮಾಡ್ಬೇಕಾದ್ರೆ ಏಪ್ರೋನ್ ಹಾಕೋತೀವಿ, ಏಪ್ರೋನ್ ಬಗ್ಗೆ ಎಲ್ಲ ಕೇಳ್ತಾರೆ. ಮತ್ತೆ ಹೇಗೆ ನಾವು ಮೆಸ್ನ ಕ್ಲೀನಾಗಿ ಇಟ್ಕೋಬೇಕು ಅಂತೆಲ್ಲ ಕೇಳ್ತಾರೆ. ಪ್ರತಿಯೊಂದು ನೀವು ಎಲ್ಲ ಕ್ಲೀನಾಗಿ ನೀವು ಖುದ್ದು ಮೇಂಟೈನ್ ಆಗಿರಬೇಕು. ಮತ್ತೆ ನಿಮ್ಮ ಏನು ಮೆಸ್ಸಲ್ಲಿ ಏನೇನು ನೀವು ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡ್ತೀರಾ, ಪಾತ್ರೆಗಳಾಗಿರ್ಲಿ, ಪ್ರತಿಯೊಂದು ವಸ್ತುಗಳಾಗಿರ್ಲಿ, ಎಲ್ಲದನ್ನು ಕ್ಲೀನಾಗಿ ಇಟ್ಕೋಬೇಕು. ಫೋರ್ಸಲ್ಲಿ ಮೇಯ್ನ್ ಆಗಿ ಒಂದು ಕ್ಲೀನ್ಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಕ್ಲೀನ್ನೆಸ್ಗೆ, ಸ್ವಚ್ಛತೆ ಬಗ್ಗೆ. ಹಾಗಾಗಿ ನೀವು ಹೈಜೀನ್ ಬಗ್ಗೆ ತುಂಬಾ ನಾಲೆಜ್ನ ಇಟ್ಕೊಂಡಿರ್ಬೇಕು. ಇದನ್ನ ಕೇಳ್ತಾರೆ. ಹೈಜೀನ್ ಬಗ್ಗೆ ಚೆನ್ನಾಗಿ ನೀವು ಆನ್ಸರ್ನ ಮಾಡಿ ನಿಮಗೆ ಒಳ್ಳೆ ಮಾರ್ಕ್ಸ್ನ ಕೊಡ್ತಾರೆ. ಇದಿಷ್ಟು ಇವತ್ತಿನ CISF ನ ಒಂದು ಟ್ರೇಡ್ಸ್ ಮೆನ್ಗೆ ಯಾರ್ಯಾರು ಹೋಗ್ತಾ ಇದ್ದೀರಾ ಅವ್ರಿಗೆ ಕುಕ್ಕಿಂಗ್ ಟ್ರೇಡ್ ಟೆಸ್ಟ್ಗೆ ಒಂದು ವಿಡಿಯೋ ಆಗಿತ್ತು. ಆದಷ್ಟು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರ್ಯಾರು ಮೊದಲನೇ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಏನೇ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತಾ ಇರ್ತೀನಿ, ಆ ಅಪ್ಡೇಟ್ಗಳೆಲ್ಲ ಡೈರೆಕ್ಟ್ ಆಗಿ ನಿಮಗೆ ರೀಚ್ ಆಗ್ತಾ ಇರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.